ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ ಅನ್ನ ಕರೆಯಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಒಂದು ಕರೆಯನ್ನ ನೀಡಿರೋದು. ವಿಎಚ್ಪಿ ದಕ್ಷಿಣ ಪ್ರಾಂತ್ಯ ಸಂಚಾಲಕ ಶರಣ್ ಪಂಪ್ವೆಲ್ನಿಂದ ಕರೆಯನ್ನ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ ಮಾಡಬೇಕು ಅನ್ನುವಂತ ಕರೆಯನ್ನ ಕೊಡ್ತಾ ಇದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ತುಂಬಾ ಸೆನ್ಸಿಟಿವ್ ಪ್ಲೇಸ್, ಸೂಕ್ಷ್ಮವಾದ ಪ್ರದೇಶ ಮಂಗಳೂರು ಅಂತ ನಾವು ಕರಿತೀವಿ. ಯಾಕಂದರೆ ಸಾಕಷ್ಟು ರೀತಿಯಾದಂಥ ಪ್ರತಿಕಾರದ ಅಟ್ಯಾಕ್ಸ್ಗಳನ್ನು, ಮರ್ಡರ್ಗಳನ್ನು ಇಲ್ಲಿ ನಾವು ಗಮನಿಸಿದ್ದೀವಿ. ಇದೀಗ ಬಂದ್ ಮಾಡಬೇಕು ಅನ್ನುವಂಥ ಸೂಚನೆ ಮೇರೆಗೆ ಬಂದ್ಗೆ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಬಂಧುಗಳೇ, ನಿನ್ನೆಯ ದಿವಸ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ 5 ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ನೋಡಿ, ಏನು ನಿನ್ನೆ ಅಟ್ಯಾಕ್ ಆಯಿತು, ಈ ಅಟ್ಯಾಕಿಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಮತ್ತು ಹೋರಾಟದ ಕರೆಯನ್ನು ಕೂಡ ನೀಡಲಾಗಿದೆ. ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೆನ್ಸಿಟಿವ್ ವಿಚಾರ, ಸೆನ್ಸಿಟಿವ್ ಪ್ಲೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ.